ಬ್ರೇಕ್ ನಂತರ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವ್ರಿಗೆ ಆ ಸ್ಥಾನವನ್ನು ತಪ್ಪಿಸಬೇಕು ಅಂತ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಸರ್ಕಸ್ ನಡೀತಾ ಇದೆ. ಆದರೆ ಈ ನಡುವೆ BL ಸಂತೋಷ್ ಅವರೇ ವಿಜೇಂದ್ರ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. BL ಸಂತೋಷ್ ಉಗೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡೋದರ ಮುಖೇನ ವಿಜೇಂದ್ರ ಅವ್ರಿಗಿದ್ದಂತಹ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿದ್ದಾರೆ. ವಿಜೇಂದ್ರ ಅವರ ನೇತೃತ್ವದಲ್ಲೇ ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದರೆ ಏಕಾಏಕಿ BL ಸಂತೋಷ್ಗೆ ವಿಜೇಂದ್ರ ಅವರ ಮೇಲೆ ಪ್ರೀತಿ ಉಟ್ಕೊಂಡಿದ್ದು ಯಾಕೆ ಅಂತ ಹೇಳ್ತೀವಿ ಈ ಸೆಗ್ಮೆಂಟಲ್ಲಿ. ರಾಜ್ಯ ಬಿಜೆಪಿಗೆ ವಿಜೇಂದ್ರ ಬಿಗ್ ಬಾಸ್. BL ಸಂತೋಷ್ ಬಾಯಲ್ಲಿ ವಿಜೇಂದ್ರ ಜಪ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂತಹ ವಿಜೇಂದ್ರ ಅವರ ವಿರುದ್ಧ ನೂರಾರು ದೂರುಗಳು ಬಿಜೆಪಿಯ ಹೈಕಮಾಂಡ್ಗೆ ಪ್ರತಿದಿನವೂ ಕೂಡ ಹೋಗ್ತಲೇ ಇದ್ದಾವೆ. ಅದರಲ್ಲಿ ರೆಬಲ್ಸ್ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಪ್ರತಿದಿನವೂ ಕೂಡ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ. ಆದರೆ ರೆಬಲ್ಗಿಂತಲೂ ಕೂಡ ವಿಜೇಂದ್ರ ಅವ್ರಿಗೆ ಸಂಕಷ್ಟ ತರ್ತಾ ಇರುವಂಥದ್ದು, ಸಂಕಷ್ಟ ಆಗಿರುವಂಥದ್ದು, ಅಡ್ಡಿ ಆಗಿರುವಂಥದ್ದು ಬಿಜೆಪಿಯ ಒಳಗಿದ್ದುಕೊಂಡೇ ಬಿಜೆಪಿಯಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನು ಅನುಭವಿಸಿ ಇರುವಂಥವರೇ ಈಗ ವಿಜೇಂದ್ರ ಅವರ ವಿರುದ್ಧ ಸರಣಿ ದೂರುಗಳನ್ನು ಕೊಡ್ತಾ ಇದ್ದಾರೆ. ವಿಜೇಂದ್ರ ಅವರೇ ಯಾಕೆ ಬೇಕು, ನಾವು ಯಾಕೆ ಬೇಡ ಅನ್ನುವಂತಹ ಒಂದು ವಾದವನ್ನು ಬಿಜೆಪಿಯ ಹೈಕಮಾಂಡ್ ಮುಂದೆ ರೆಬಲ್ಸ್ ಅಲ್ಲ ತಟಸ್ಥರು ಇಟ್ಟಿದ್ದಾರೆ. ತಟಸ್ಥರ ನಾಯಕರು ಹಲವರಿದ್ದಾರೆ. ಅದರಲ್ಲೂ ತಟಸ್ಥರು ಯಾರೂ ಕೂಡ ನನಗೊಬ್ಬನಿಗೆ ಅಧಿಕಾರ ಕೊಡಿ, ಜವಾಬ್ದಾರಿ ಕೊಡಿ ಅಂತ ಕೇಳ್ತಾ ಇಲ್ಲ. ವಿಜೇಂದ್ರ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಭಾಳಷ್ಟು ಸೀನಿಯರ್ ಇದ್ದೇವೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಈ ನಡುವೆ ಕಳೆದ ವಾರ ರಾಜನಕುಂಟೆಯಲ್ಲಿ ನಡೆದಂತಹ ಚಿಂತನ ಮಂಥನ ಶಿಬಿರದಲ್ಲಿ BL ಸಂತೋಷ್ ಅವರು ಹೇಳಿದಂಥ ಒಂದು ಹೇಳಿಕೆ ಭಾಳಷ್ಟು ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ವಿಜೇಂದ್ರ ಅವ್ರಿಗಿದ್ದಂತಹ ನೂರಾರು ಅಡ್ಡಿ ಆತಂಕಗಳು ನಿವಾರಣೆ ಆಗುವಂಥ ಒಂದು ಹೇಳಿಕೆ ಅನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಆ ಹೇಳಿಕೆ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನೀವು ನೋಡ್ಬಿಡಿ. ಕಳೆದ 16 ದಿನಗಳಿಂದ ಜಾತಿಯ ಜನಗಣತಿಯ ಒಂದು ಗೊಂದಲ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಅನ್ಸರಿ. ಆ ಗೊಂದಲ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನಸಂಖ್ಯೆಯ ಪ್ರಕಾರ ಹಿಂದೂ ಸಮಾಜದಲ್ಲಿ ಅತಿ ದೊಡ್ಡ ಜನಸಂಖ್ಯೆಯಾಗಿರ್ತಕ್ಕಂಥ ವೀರಶೈವ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದೆ ಅನ್ಸತ್ತೆ. ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿಡಬೇಕಾಗಿತ್ತೋ ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂಥ ಒಂದು ದೊಡ್ಡ ಜಾಲ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ಸತ್ತೆ. ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಅನ್ಸತ್ತೆ. ಆದರೆ ನನ್ನ ಅನಿಸಿಕೆಯನ್ನು, ನಿರೀಕ್ಷೆಯನ್ನು ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ, ಅದರಲ್ಲಿ ಹಿಂದೂ ಅನ್ನೋದನ್ನು ಬರೆಸಬೇಕು ಅಂತ ಹೇಳಿದ್ದಾರೆ. ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ಒಂದ್ಸಲಿ ಎದ್ದು ನಿಂತ್ಕೊಂಡು ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಆ ಸ್ಟ್ಯಾಂಡಿಗೆ ಚಪ್ಪಾಳೆ ಮುಖಾಂತರ ಒಂದ್ಸಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಬಯಸ್ತೀನಿ. ನೋಡಿದ್ರಲ್ಲ BL ಸಂತೋಷ್ ಅವರ ಆ ಹೇಳಿಕೆ. BL ಸಂತೋಷ್ ಅವರ ಆ ಹೇಳಿಕೆಯಲ್ಲಿ ಭಾಳಷ್ಟು ಸ್ಪಷ್ಟತೆ ಇತ್ತು, ಭಾಳಷ್ಟು ನಿಖರತೆ ಇತ್ತು. ರಾಜ್ಯ ಬಿಜೆಪಿಯ ಲೀಡರ್ ಯಾರು ಅನ್ನುವಂಥದ್ದನ್ನು ಅದರಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು. ಎಲ್ಲರೂ ಕೂಡ ವಿಜೇಂದ್ರ ಅವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರಕ್ಕೆ ಚಪ್ಪಾಳ ಹೊಡೆದು ಸ್ವಾಗತ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯದಲ್ಲಿ ಈಗ ನಡೀತಾ ಇರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತಹ ಸರ್ವೆ ಸಂದರ್ಭದಲ್ಲಿ ಲಿಂಗಾಯತ ವೀರಶೈವ ಸಮುದಾಯ ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರೆಸಬೇಕು. ಇದನ್ನು ಯಾವ ಲಿಂಗಾಯತ ನಾಯಕರು, ಯಾವ ವೀರಶೈವ ಮುಖಂಡರ ನಾಯಕರು ಕೂಡ ಮೊದಲಾಗಿ ಹೇಳಿರಲಿಲ್ಲ. ಎಲ್ಲರಿಗೂ ಕೂಡ ಒಂದಷ್ಟು ಗೊಂದಲಗಳಿದ್ವು. ನಮ್ಮ ಸಮುದಾಯಗಳು ಏನು ಹೇಳ್ತಾವೋ, ನಮ್ಮ ಜಾತಿಗಳು ಉಪಜಾತಿಗಳು ಏನು ಹೇಳ್ತಾವೋ ಅನ್ನುವಂಥ ಒಂದು ಆತಂಕ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಆದರೆ ಮೊದಲನೇದಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಈ ವಿಚಾರವನ್ನು ತಮ್ಮ ಆಪ್ತ ಬಣದಲ್ಲಿ ಚರ್ಚೆ ಮಾಡಿದಾಗ ಭಾಳಷ್ಟು ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕಂಡುಕೊಂಡ್ರು. ಒಂದು ವೇಳೆ ನಾವು ಪ್ರತ್ಯೇಕ ಲಿಂಗಾಯತರು ಅಂತ ಬರೆಸಿದ್ದೇ ಆದರೆ, ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಭಾಳಷ್ಟು ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತೆ. ಕೇವಲ ಮುಖಂಡರು ಮತ್ತು ನಾಯಕರು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸಮುದಾಯವು ಕೂಡ ರಾಜಕೀಯವಾಗಿ ಭಾಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಯಾಕೆಂತೇಳಿದ್ರೆ ಇವತ್ತು ನಿನ್ನೆ ಅಲ್ಲ, ಕಳೆದ 20 ವರ್ಷಗಳಿಂದ 25 ವರ್ಷಗಳಿಂದ ರಾಜ್ಯದಲ್ಲಿ ಬಿಜೆಪಿಗೆ ಬಹುದೊಡ್ಡದಾದಂತಹ ಒಂದು ವೋಟ್ ಬ್ಯಾಂಕ್ ಆಗಿರುವಂಥದ್ದು ಲಿಂಗಾಯತ ಸಮುದಾಯ. ಹೀಗಾಗಿ ಆ ಸಮುದಾಯವನ್ನು ಒಡೆಯುವಂಥ ಒಂದು ಕೆಲಸ ಒಂದು ವರ್ಗ ಮಾಡ್ತಲೇ ಇದೆ, ಒಂದು ಪಕ್ಷ ಮಾಡ್ತಲೇ ಇದೆ, ಒಂದು ಪಕ್ಷದ ಮುಖಂಡರುಗಳು ಮಾಡ್ತಲೇ ಇದ್ದಾರೆ. ಅವರ ಮೆಟ್ಟಿ ನಿಲ್ಲಬೇಕು, ನಮ್ಮ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ನಮ್ಮ ಸಮುದಾಯ BJP ಜೊತೆಯಲ್ಲೇ ಇರುತ್ತೆ, BJP ಜೊತೆಯಲ್ಲೇ ಇದೆ ಅನ್ನುವಂಥದ್ದನ್ನು BJPಯ ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂಥ ಒಂದು ಕೆಲಸವನ್ನು ಮಾಡಬೇಕು. ಹಾಗಾಗಿಯೇ ನಾವು ಇದನ್ನು ಒತ್ತಿ ಹೇಳಬೇಕು. ನಮ್ಮ ನಾಯಕರಿಗೆ ಮೊದಲು ಅರ್ಥ ಮಾಡಬೇಕು.
ಅದಾದ ಬಳಿಕ ಬೇರೆ ಪಕ್ಷದ ನಾಯಕರು ಕೂಡ ಇದು ಮನವರಿಕೆ ಆಗುತ್ತೆ, ನಮ್ಮ ಸಮುದಾಯಕ್ಕೂ ಕೂಡ ಅದು ಎಜುಕೇಟೆಡ್ ಆಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ನಾವು ಬರಬೇಕು ಅನ್ನುವಂಥದ್ದನ್ನು ಅವತ್ತು ನಡೆದಂಥ ಒಂದು ಸಭೆಯಲ್ಲಿ ಯಡಿಯೂರಪ್ಪ ಅವರು ಹೇಳಿದರಂತೆ. ಹೀಗಾಗಿ ಯಡಿಯೂರಪ್ಪ ಅವರು ಹೇಳಿದ ಬಳಿಕ ಚಿಂತನ ಮಂಥನ ಸಭೆಯಲ್ಲಿ ವಿಜೇಂದ್ರ ಅವರು ಇದನ್ನು ಬಹಳಷ್ಟು ಗಟ್ಟಿಯಾಗಿ ಹೇಳಿದ್ದಾರೆ. ಧರ್ಮದ ಕಾಲಮಲ್ಲಿ ವೀರಶೈವ ಲಿಂಗಾಯತರು ನಾವು ಹಿಂದೂಗಳು ಅಂತ ಬರೆಸ್ಬೇಕು, ಆ ಮುಖೇನ ನಾವು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತ. ವಿಜೇಂದ್ರ ಅವರ ಈ ಹೇಳಿಕೆ ಬಿ ಎಲ್ ಸಂತೋಷ್ ಅವರಿಗೆ ಭಾಳಷ್ಟು ಸಂತೋಷವನ್ನು ತಂದುಕೊಡ್ತು. ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಚಿಂತನ ಮಂಥನ ಸಭೆಯಲ್ಲಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ವಿಜೇಂದ್ರ ಅವರು ತೆಗೆದುಕೊಂಡ ಈ ನಿರ್ಧಾರಕ್ಕೆ, ಈ ನಿಲುವಿಗೆ ನನ್ನ ಸಂಪೂರ್ಣ ಸಹಮತ ಇದೆ, ನನಗೆ ಭಾಳಷ್ಟು ಸಂತೋಷ ಆಗಿದೆ. ನೀವೆಲ್ಲರೂ ಕೂಡ ಎದ್ದು ನಿಂತು ಒಮ್ಮೆ ಅವರಿಗೆ ಚಪ್ಪಾಳೆಯನ್ನು ತಟ್ಟಬೇಕು, ಅವರ ಜೊತೆ ನೀವು ನಿಲ್ಲಬೇಕು. ಸಂತೋಷ್ ಅವರು ಕೊಟ್ಟಂತಹ ಈ ಹೇಳಿಕೆ ರಾಜ್ಯದಲ್ಲಷ್ಟೇ ಅಲ್ಲ, ದೆಹಲಿಯಲ್ಲೂ ಕೂಡ ಚರ್ಚೆ ಆಗಿದೆ. ರಾಜ್ಯ BJPಗೆ ವಿಜೇಂದ್ರ ಅವರೇ ನಾಯಕ, ವಿಜೇಂದ್ರ ಅವರ ನೇತೃತ್ವದಲ್ಲೇ ಹೋಗಬೇಕು. ವಿಜೇಂದ್ರ ಅವರನ್ನು ಹೊರತುಪಡಿಸಿದರೆ ನಾವು ಬೇರೆ ನಾಯಕರಿಗೆ ಅಷ್ಟೊಂದು ವಿಶ್ವಾಸವಿಟ್ಟು, ಅಷ್ಟೊಂದು ನಂಬಿಕೆಯಿಂದ ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ 2028ರ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ರಾಜ್ಯದ BJP ಸಂಘಟನಾತ್ಮಕವಾಗಿ ಇನ್ನಷ್ಟು ಚುರುಕಾಗಬೇಕಾಗಿದೆ. ಹೀಗಾಗಿ ಸಂತೋಷ್ ಅವರು ಆ ಹೇಳಿಕೆ ಕೊಟ್ಟ ಬಳಿಕ BJP ಹೈಕಮಾಂಡು ಕೂಡ ತಮ್ಮ ನಿರ್ಧಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದೆ. ಈಗ ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನು ಯಾವುದೇ ಕ್ಷಣದಲ್ಲೂ ಕೂಡ ಪೂರ್ಣಾವಧಿ ಅಧ್ಯಕ್ಷ ಅಂತ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಚರ್ಚೆ ಮಲ್ಲೇಶ್ವರಮಲ್ಲಿರುವಂತಹ BJPಯ ಕಚೇರಿಯಲ್ಲೂ ಆಗ್ತಾಯಿದೆ. ಅದೇ ರೀತಿ ದೆಹಲಿಯಲ್ಲೂ ಕೂಡ ಇದೇ ಚರ್ಚೆ ಆಗ್ತಾಯಿದೆ. ರಾಜ್ಯ BJPಗೆ ಈಗ ಈಶ್ವರಪ್ಪ ಅವರ ಅಗತ್ಯತೆ ಇದೆಯಂತೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಆ ಸಮುದಾಯವನ್ನು ನೇರವಾಗಿ ಟೀಕೆ ಮಾಡುವಂತಹ, ಧೈರ್ಯವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡುವಂತಹ ಒಬ್ಬ ಕುರುಬ ಸಮುದಾಯದ ಲೀಡರ್ BJPಗೆ ಈಗ ಬೇಕಾಗಿದೆ. ಹಾಗಂದ ಮಾತ್ರಕ್ಕೆ ಕುರುಬ ಸಮುದಾಯದ ಲೀಡರ್ಗಳು BJPಯಲ್ಲಿ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರನ್ನು ಎದುರಾಕೊಂಡು ಸಿದ್ದರಾಮಯ್ಯ ಅವರನ್ನು ನೇರವಾಗಿ ಟೀಕೆ ಮಾಡುವಂತಹ, ಅವರ ಸಿದ್ಧಾಂತದ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವರನ್ನು ನೇರವಾಗಿ ಟೀಕೆ ಮಾಡುವಂತಹ ನಾಯಕರುಗಳ ಕೊರತೆ ಇದೆ. ಈಶ್ವರಪ್ಪ ಇದ್ದಿದ್ದರೆ ಇಷ್ಟೊತ್ತಿಗೆ ಧರ್ಮದ ವಿಚಾರಗಳಾಗಿರ್ಬೋದು, ಧರ್ಮಸ್ಥಳ ವಿಚಾರಗಳಾಗಿರ್ಬೋದು, ಸರ್ವೆ ವಿಚಾರದಲ್ಲಿ ಹಲವು ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಅವರನ್ನು ನೇರವಾಗಿ ಕೇಳ್ತಾಯಿದ್ರು. ಆದರೆ ಆ ರೀತಿಯಾಗಿ ನೇರವಾಗಿ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡುವಂತಹ, ಸಿದ್ದರಾಮಯ್ಯ ಅವರನ್ನು ನೇರವಾಗಿ ಟೀಕೆ ಮಾಡುವಂತಹ ನಾಯಕರುಗಳ ಕೊರತೆ ಇದೆ. ಬೇರೆ ಬೇರೆ ಸಮುದಾಯದ ನಾಯಕರು ಮಾತಾಡಿದ್ರು ಕೂಡ ಅದಕ್ಕೆ ಅಷ್ಟು ಎಫೆಕ್ಟಿವ್ ಆಗಿ ಹೊರಗಡೆಗೆ ಬರ್ತಾ ಇಲ್ಲ. ಅಶೋಕ್ ಮಾತಾಡ್ತಾ ಇದ್ದಾರೆ, ವಿಜೇಂದ್ರ ಮಾತಾಡ್ತಾ ಇದ್ದಾರೆ. ಆದರೆ ಬೇರೆ ಸಮುದಾಯಕ್ಕೆ ಸೇರಿದಂಥ ನಾಯಕರು ಮಾತಾಡಿದ್ರೆ ಅದಕ್ಕೆ ಅಷ್ಟು ಮನ್ನಣೆ ಸಿಗೋದಿಲ್ಲ. ನಾವು ಮುಂದಿನ ಚುನಾವಣೆಗಳನ್ನು ಕುರುಬ ಸಮುದಾಯವನ್ನು ವಿಶ್ವಾಸ ಗಳಿಸ್ಕೊಂಡೇ ಎದುರಿಸಬೇಕಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಈಶ್ವರಪ್ಪ ಅವರ ಬಳಿಕ BJPಯಲ್ಲಿ ಆ ಮಟ್ಟದ ನಾಯಕ ಕಾಣಿಸ್ತಾ ಇಲ್ಲ. ಹೀಗಾಗಿ ಈಶ್ವರಪ್ಪ ಅವರನ್ನು ಕರೆತಂದಿದ್ದೆ ಆದರೆ ಸಹಜವಾಗಿ ಈಶ್ವರಪ್ಪ ಅವರ ಹಿಂದೆ ಒಂದಷ್ಟು ಬಳಗ ಇದ್ದೇ ಇದೆ. ಈಶ್ವರಪ್ಪ ಅವರ ಬಂದಿದ್ದೆ ಆದರೆ ಆ ಸಮುದಾಯ ನಮ್ಮ ಜೊತೆ ಒಂದಷ್ಟು ಬಂದೇ ಬರುತ್ತೆ. ಇದು 2028ರ ವಿಧಾನಸಭಾ ಚುನಾವಣೆಯಲ್ಲಿ, ಅದಕ್ಕೂ ಮೊದಲು ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಮಲ್ಲೇಶ್ವರಂ BJP ಕಚೇರಿಯಲ್ಲಿ ಆಗ್ತಾ ಇದೆ. ಇನ್ನು ರಾಜ್ಯ JDS ಅಲ್ಲಿ ಕೂಡ ಭಾಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ, ಅದನ್ನು ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.